ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. TH ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ವಿಗೋ ಆಪ್ ನಲ್ಲಿ ಫ್ಲೈಟ್ ನ ಬುಕ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ವಿಗೋ ಆಪ್ ನ ಓಪನ್ ಮಾಡೋಣ. ಓಪನ್ ಆಯ್ತು. ಇದರಲ್ಲಿ ಫ್ಲೈಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ನಮಗೆ ಫ್ರಮ್ ಮತ್ತೆ ಟು ಅಂತ ಆಪ್ಷನ್ ಕಾಣುತ್ತೆ. ಅದರಲ್ಲಿ ನಾವು ಎಲ್ಲಿಂದ ಹೋಗ್ತಾ ಇದ್ದೀವಿ, ಈಗ ಉದಾಹರಣೆಗೆ ಬೆಂಗಳೂರು ತಗೊಳ್ಳೋಣ, BLR. ಓಕೆ, ಆಮೇಲೆ ಎಲ್ಲಿಗೆ ಹೋಗೋದು, ಇದು ಉದಾಹರಣೆಗೆ ಚೆನ್ನೈ ಅಂದ್ಕೊಳ್ಳೋಣ, ಚೆನ್ನೈ. ಓಕೆ, ಡೇಟ್ ಸೆಟ್ ಮಾಡೋಣ, 30ನೇ ತಾರೀಕು. ಓಕೆ, ಅದಾದಮೇಲೆ ಕೆಳಗಡೆ ನಮಗೆ ಕ್ಯಾಬಿನ್ ಕ್ಲಾಸಸ್ಸು ಮತ್ತು ಪ್ಯಾಸೆಂಜರ್ಸು ನಮ್ಮ ಜೊತೆ ಯಾರ್ಯಾರು ಬರ್ತಾ ಇದ್ದಾರೋ ಅವ್ರನ್ನೂ ಕೂಡ ಜೊತೆ ನಮ್ಗೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಆಗ್ತಾಯಿದೆ ನೋಡಿ, ಆ ಥರ. ಅದಾದಮೇಲೆ ಚಿಲ್ಡ್ರನ್ಸ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಈ ಥರ, ನಿಮ್ಮ ಜೊತೆ ಬರ್ತಾ ಇರೋರನ್ನ. ಆಮೇಲೆ ಚಿಕ್ಕ ಮಕ್ಕಳು ಅವ್ರನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಕ್ಯಾಬಿನ್ ಕ್ಲಾಸಸ್ ಇದ್ದಾವೆ, ಎಕಾನಮಿ, ಪ್ರೀಮಿಯಂ ಎಕಾನಮಿ, ಬಿಸ್ನೆಸ್ ಕ್ಲಾಸ್, ಫಸ್ಟ್ ಕ್ಲಾಸ್. ಈಗ ನಾವು ಡೊಮೆಸ್ಟಿಕ್ ಅಲ್ವಾ, ಎಕಾನಮಿ ತಗೊಳ್ಳೋಣ. ಎಕಾನಮಿ ಬುಕ್ ಮಾಡೋಣ. ಸರಿ, ಸರ್ಚ್ ಫ್ಲೈಟ್ಸ್. ಓಕೆ, ಈಗ ಬರುತ್ತೆ ನೋಡಿ. ನಮಗೆ ಫಸ್ಟು ಚೀಪ್ ಆಗಿರೋಂಥ ರೇಟು ಮೊದಲಿಗೆ ಬರುತ್ತೆ, ಅಂದರೆ ಕಮ್ಮಿ ಬೆಲೆಯ ಟಿಕೆಟ್ಗಳು ನಮಗೆ ಫಸ್ಟಿಗೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಈಗ ಇದನ್ನು ಚೆಕ್ ಮಾಡೋಣ, ಏರ್ ಇಂಡಿಯಾನ. ಓಕೆ, ಏರ್ ಇಂಡಿಯಾ ತೊಗೊಂಡ್ವಿ. ಈಗ ಇದು ಮತ್ತು ಇದರಲ್ಲಿ ಆಪ್ಷನ್ ಕೂಡ ಇದೆ ನಮಗೆ. ಕಡಿಮೆ ಬೆಲೆಯಿಂದ ಹಾಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ. ಈಗ ಉದಾಹರಣೆಗೆ ಯಾವುದೋ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡೋಣ. ಟ್ರಾವೋ ಮಿಂಟ್ ಅಂತ ಇದೆ, ಅದನ್ನೇ ಕ್ಲಿಕ್ ಮಾಡೋಣ. ಓಪನ್ ಆಯಿತು. ಈಗ ಹಂಗೆ ಚೆಕ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ಲೈಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, AI561 ಅಂತ. ಇದು ಬೆಳಿಗ್ಗೆ 5:50 ಚೆನ್ನೈಗೆ 7 ಗಂಟೆಗೆ ಹೋಗುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ನಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಈಗ ಜಿಮೇಲ್ ID, ಆಮೇಲೆ ನಂಬರು. ಓಕೆ, ಅದಾದಮೇಲೆ ನಮ್ಮ ಹೆಸರು, ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮು ಹಾಗೆ ಎಂಟರ್ ಮಾಡಿ. ಓಕೆ, ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ಅದು ಎಂಟರ್ ಮಾಡಿ. ಅದಾದಮೇಲೆ ಕಂಟಿನ್ಯೂ. ಓಕೆ, ಈಗ ಪೇಮೆಂಟ್ ಆಪ್ಷನ್ ಬಂತು. ಇದರಲ್ಲಿ UPI, ಆಮೇಲೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ವ್ಯಾಲೆಟು, ಇದು ಯಾವುದಿಂದ ಬೇಕಾದರೂ ಪೇ ಮಾಡಿ ಬುಕ್ ಮಾಡ್ಕೋಬೋದು. ಈಗ ಸರಿ, UPI ಇದೆ, UPI ಆಪ್ಷನ್ನೇ ಕ್ಲಿಕ್ ಮಾಡೋಣ. ಸರಿ, ಯು ವಾಂಟ್ ಟು ಪ್ರೊಸೀಡ್ ವಿತ್ UPI ಪೇಮೆಂಟ್ಸ್ ಮೋಡ್? ಎಸ್. ಓಕೆ, ವೆಯ್ಟ್ ಮಾಡಿ ಅಂತ ಇದೆ. ಓಕೆ, ಇದರಲ್ಲಿ ಗೂಗಲ್ ಪೇ, ಫೋನ್ಪೇ ಎಲ್ಲ ಆಪ್ಷನ್ ಇದೆ. ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದಾದ್ರೂ UPI ID ಎಂಟರ್ ಮಾಡಿದ್ರೆ ನೀವು ಅದರಿಂದ ಬುಕ್ ಮಾಡ್ಕೋಬೋದು. ಇಷ್ಟೇ ಬುಕ್ ಮಾಡೋದು. ನೀವು ಪೇ ಮಾಡಿದ ತಕ್ಷಣ ನಿಮಗೆ ಜಿಮೇಲ್ IDಗೆ ಮೆಸೇಜ್ ಬರುತ್ತೆ, ನಿಮ್ಮ ಟಿಕೆಟು ಎಲ್ಲ ಬಂದುಬಿಡುತ್ತೆ, PDF ಕಳಿಸ್ತಾರೆ. ಇಷ್ಟೇ ಬುಕ್ ಮಾಡೋ ಅಂಥದ್ದು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಇದೇ ವಿಡಿಯೋನ ರೆಫರೆನ್ಸ್ ಇಟ್ಕೊಂಡು ನೀವು ಫ್ಲೈಟ್ ಟಿಕೆಟ್ನ ಮಾತ್ರ ಬುಕ್ ಮಾಡಕ್ಕೆ ಹೋಗ್ಬೇಡಿ. ಇದನ್ನ ನಾಲೆಡ್ಜ್ ಪರ್ಪಸ್ ಆಗಿ ತಗೊಳ್ಳಿ. ನೀವು ಬುಕ್ ಮಾಡಬೇಕು ಅಂತ ಅನ್ಸಿದ್ರೆ ಇನ್ನು ಯೂಟ್ಯೂಬ್ ಅಲ್ಲಿ ಬೇರೆ ವಿಡಿಯೋಸ್ ನೋಡಿ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಬುಕ್ ಮಾಡೋದಕ್ಕೆ. ಇದೇ ವಿಡಿಯೋ ಮಾತ್ರ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತ್ರ ಬುಕ್ ಮಾಡಕ್ ಹೋಗ್ಬೇಡಿ. ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.